ನೋಡಿ, ರಷ್ಯಾದ ಅಕ್ವಾ ಟೈಟಾನ್ ಈಗ ಸಂಜೆ ಬರುತ್ತೆ ಅನ್ನುವಂತಹ ಮಾಹಿತಿ. ಅಕ್ವಾ ಟೈಟಾನ್ನ ಜೊತೆಗೆ 7 ತೈಲ ಟ್ಯಾಂಕರ್ಗಳು ಕೂಡ ಮಂಗಳೂರಿಗೆ ಬರಲಿಕ್ಕಿದೆ. ಭಾರತದ ತೈಲ ರಾಜತಾಂತ್ರಿಕತೆ ಫಲ ನೀಡಿದೆ. ಗಲ್ಫ್ ವಾರ್ ಹಿನ್ನೆಲೆಯಲ್ಲಿ ದೇಶದಲ್ಲಿ ತೀವ್ರ ತೈಲ ಬಿಕ್ಕಟ್ಟು ನಿರ್ಮಾಣವಾಗಿತ್ತು. ಎಲ್ಪಿಜಿ ಅಭಾವದಿಂದ ಉದ್ಯಮಗಳು ತತ್ತರಿಸಿ ಹೋಗಿದ್ವು. ಈ ನಡುವೆ ರಷ್ಯಾ ಜೊತೆ ಭಾರತದ ಸತತ ಮಾತುಕತೆ ಫಲಪ್ರದವಾಗಿದೆ. ಚೀನಾಕ್ಕೆ ಹೊರಟಿದ್ದ 7 ಹಡಗುಗಳು ಕೂಡ ಭಾರತದತ್ತ ಯೂ ಟರ್ನ್ ಆಗಿದೆ. ಎಂಆರ್ಪಿಎಲ್ ರಿಫೈನರಿಯಲ್ಲಿ ಈ ಕಚ್ಚಾ ತೈಲದ ಸಂಸ್ಕರಣೆ ಆಗಲಿಕ್ಕಿದೆ. ತದನಂತರ ಉದ್ಯಮಗಳಿಗೆ, ಸಾರ್ವಜನಿಕ ವಲಯಕ್ಕೆ ಲಭ್ಯ ಆಗಲಿಕ್ಕಿದೆ. ನೋಡಿ, ರಷ್ಯಾದ ಅಕ್ವಾ ಟೈಟಾನ್ ಈಗ ಸಂಜೆ ಬರುತ್ತೆ ಅನ್ನುವಂತಹ ಮಾಹಿತಿ. ಅಕ್ವಾ ಟೈಟಾನ್ನ ಜೊತೆಗೆ 7 ತೈಲ ಟ್ಯಾಂಕರ್ಗಳು ಕೂಡ ಮಂಗಳೂರಿಗೆ ಬರಲಿಕ್ಕಿದೆ. ಭಾರತದ ತೈಲ ರಾಜತಾಂತ್ರಿಕತೆ ಫಲ ನೀಡಿದೆ. ಗಲ್ಫ್ ವಾರ್ ಹಿನ್ನೆಲೆಯಲ್ಲಿ ದೇಶದಲ್ಲಿ ತೀವ್ರ ತೈಲ ಬಿಕ್ಕಟ್ಟು ನಿರ್ಮಾಣವಾಗಿತ್ತು. ಎಲ್ಪಿಜಿ ಅಭಾವದಿಂದ ಉದ್ಯಮಗಳು ತತ್ತರಿಸಿ ಹೋಗಿದ್ವು. ಈ ನಡುವೆ ರಷ್ಯಾ ಜೊತೆ ಭಾರತದ ಸತತ ಮಾತುಕತೆ ಫಲಪ್ರದವಾಗಿದೆ. ಚೀನಾಕ್ಕೆ ಹೊರಟಿದ್ದ 7 ಹಡಗುಗಳು ಕೂಡ ಭಾರತದತ್ತ ಯೂ ಟರ್ನ್ ಆಗಿದೆ. ಎಂಆರ್ಪಿಎಲ್ ರಿಫೈನರಿಯಲ್ಲಿ ಈ ಕಚ್ಚಾ ತೈಲದ ಸಂಸ್ಕರಣೆ ಆಗಲಿಕ್ಕಿದೆ. ತದನಂತರ ಉದ್ಯಮಗಳಿಗೆ, ಸಾರ್ವಜನಿಕ ವಲಯಕ್ಕೆ ಲಭ್ಯ ಆಗಲಿಕ್ಕಿದೆ. ನೋಡಿ, ರಷ್ಯಾದ ಅಕ್ವಾ ಟೈಟಾನ್ ಈಗ ಸಂಜೆ ಬರುತ್ತೆ ಅನ್ನುವಂತಹ ಮಾಹಿತಿ. ಅಕ್ವಾ ಟೈಟಾನ್ನ ಜೊತೆಗೆ 7 ತೈಲ ಟ್ಯಾಂಕರ್ಗಳು ಕೂಡ ಮಂಗಳೂರಿಗೆ ಬರಲಿಕ್ಕಿದೆ. ಭಾರತದ ತೈಲ ರಾಜತಾಂತ್ರಿಕತೆ ಫಲ ನೀಡಿದೆ. ಗಲ್ಫ್ ವಾರ್ ಹಿನ್ನೆಲೆಯಲ್ಲಿ ದೇಶದಲ್ಲಿ ತೀವ್ರ ತೈಲ ಬಿಕ್ಕಟ್ಟು ನಿರ್ಮಾಣವಾಗಿತ್ತು. ಎಲ್ಪಿಜಿ ಅಭಾವದಿಂದ ಉದ್ಯಮಗಳು ತತ್ತರಿಸಿ ಹೋಗಿದ್ವು. ಈ ನಡುವೆ ರಷ್ಯಾ ಜೊತೆ ಭಾರತದ ಸತತ ಮಾತುಕತೆ ಫಲಪ್ರದವಾಗಿದೆ. ಚೀನಾಕ್ಕೆ ಹೊರಟಿದ್ದ 7 ಹಡಗುಗಳು ಕೂಡ ಭಾರತದತ್ತ ಯೂ ಟರ್ನ್ ಆಗಿದೆ. ಎಂಆರ್ಪಿಎಲ್ ರಿಫೈನರಿಯಲ್ಲಿ ಈ ಕಚ್ಚಾ ತೈಲದ ಸಂಸ್ಕರಣೆ ಆಗಲಿಕ್ಕಿದೆ. ತದನಂತರ ಉದ್ಯಮಗಳಿಗೆ, ಸಾರ್ವಜನಿಕ ವಲಯಕ್ಕೆ ಲಭ್ಯ ಆಗಲಿಕ್ಕಿದೆ. ನೋಡಿ, ರಷ್ಯಾದ ಅಕ್ವಾ ಟೈಟಾನ್ ಈಗ ಸಂಜೆ ಬರುತ್ತೆ ಅನ್ನುವಂತಹ ಮಾಹಿತಿ. ಅಕ್ವಾ ಟೈಟಾನ್ನ ಜೊತೆಗೆ 7 ತೈಲ ಟ್ಯಾಂಕರ್ಗಳು ಕೂಡ ಮಂಗಳೂರಿಗೆ ಬರಲಿಕ್ಕಿದೆ. ಭಾರತದ ತೈಲ ರಾಜತಾಂತ್ರಿಕತೆ ಫಲ ನೀಡಿದೆ. ಗಲ್ಫ್ ವಾರ್ ಹಿನ್ನೆಲೆಯಲ್ಲಿ ದೇಶದಲ್ಲಿ ತೀವ್ರ ತೈಲ ಬಿಕ್ಕಟ್ಟು ನಿರ್ಮಾಣವಾಗಿತ್ತು. ಎಲ್ಪಿಜಿ ಅಭಾವದಿಂದ ಉದ್ಯಮಗಳು ತತ್ತರಿಸಿ ಹೋಗಿದ್ವು. ಈ ನಡುವೆ ರಷ್ಯಾ ಜೊತೆ ಭಾರತದ ಸತತ ಮಾತುಕತೆ ಫಲಪ್ರದವಾಗಿದೆ. ಚೀನಾಕ್ಕೆ ಹೊರಟಿದ್ದ 7 ಹಡಗುಗಳು ಕೂಡ ಭಾರತದತ್ತ ಯೂ ಟರ್ನ್ ಆಗಿದೆ. ಎಂಆರ್ಪಿಎಲ್ ರಿಫೈನರಿಯಲ್ಲಿ ಈ ಕಚ್ಚಾ ತೈಲದ ಸಂಸ್ಕರಣೆ ಆಗಲಿಕ್ಕಿದೆ. ತದನಂತರ ಉದ್ಯಮಗಳಿಗೆ, ಸಾರ್ವಜನಿಕ ವಲಯಕ್ಕೆ ಲಭ್ಯ ಆಗಲಿಕ್ಕಿದೆ. ನೋಡಿ, ರಷ್ಯಾದ ಅಕ್ವಾ ಟೈಟಾನ್ ಈಗ ಸಂಜೆ ಬರುತ್ತೆ ಅನ್ನುವಂತಹ ಮಾಹಿತಿ. ಅಕ್ವಾ ಟೈಟಾನ್ನ ಜೊತೆಗೆ 7 ತೈಲ ಟ್ಯಾಂಕರ್ಗಳು ಕೂಡ ಮಂಗಳೂರಿಗೆ ಬರಲಿಕ್ಕಿದೆ. ಭಾರತದ ತೈಲ ರಾಜತಾಂತ್ರಿಕತೆ ಫಲ ನೀಡಿದೆ. ಗಲ್ಫ್ ವಾರ್ ಹಿನ್ನೆಲೆಯಲ್ಲಿ ದೇಶದಲ್ಲಿ ತೀವ್ರ ತೈಲ ಬಿಕ್ಕಟ್ಟು ನಿರ್ಮಾಣವಾಗಿತ್ತು. ಎಲ್ಪಿಜಿ ಅಭಾವದಿಂದ ಉದ್ಯಮಗಳು ತತ್ತರಿಸಿ ಹೋಗಿದ್ವು. ಈ ನಡುವೆ ರಷ್ಯಾ ಜೊತೆ ಭಾರತದ ಸತತ ಮಾತುಕತೆ ಫಲಪ್ರದವಾಗಿದೆ. ಚೀನಾಕ್ಕೆ ಹೊರಟಿದ್ದ 7 ಹಡಗುಗಳು ಕೂಡ ಭಾರತದತ್ತ ಯೂ ಟರ್ನ್ ಆಗಿದೆ. ಎಂಆರ್ಪಿಎಲ್ ರಿಫೈನರಿಯಲ್ಲಿ ಈ ಕಚ್ಚಾ ತೈಲದ ಸಂಸ್ಕರಣೆ ಆಗಲಿಕ್ಕಿದೆ. ತದನಂತರ ಉದ್ಯಮಗಳಿಗೆ, ಸಾರ್ವಜನಿಕ ವಲಯಕ್ಕೆ ಲಭ್ಯ ಆಗಲಿಕ್ಕಿದೆ. ನೋಡಿ, ರಷ್ಯಾದ ಅಕ್ವಾ ಟೈಟಾನ್ ಈಗ ಸಂಜೆ ಬರುತ್ತೆ ಅನ್ನುವಂತಹ ಮಾಹಿತಿ. ಅಕ್ವಾ ಟೈಟಾನ್ನ ಜೊತೆಗೆ 7 ತೈಲ ಟ್ಯಾಂಕರ್ಗಳು ಕೂಡ ಮಂಗಳೂರಿಗೆ ಬರಲಿಕ್ಕಿದೆ. ಭಾರತದ ತೈಲ ರಾಜತಾಂತ್ರಿಕತೆ ಫಲ ನೀಡಿದೆ. ಗಲ್ಫ್ ವಾರ್ ಹಿನ್ನೆಲೆಯಲ್ಲಿ ದೇಶದಲ್ಲಿ ತೀವ್ರ ತೈಲ ಬಿಕ್ಕಟ್ಟು ನಿರ್ಮಾಣವಾಗಿತ್ತು. ಎಲ್ಪಿಜಿ ಅಭಾವದಿಂದ ಉದ್ಯಮಗಳು ತತ್ತರಿಸಿ ಹೋಗಿದ್ವು. ಈ ನಡುವೆ ರಷ್ಯಾ ಜೊತೆ ಭಾರತದ ಸತತ ಮಾತುಕತೆ ಫಲಪ್ರದವಾಗಿದೆ.
ಚೀನಾಕ್ಕೆ ಹೊರಟಿದ್ದ 7 ಹಡಗುಗಳು ಕೂಡ ಭಾರತದತ್ತ ಯೂ ಟರ್ನ್ ಆಗಿದೆ. ಎಂಆರ್ಪಿಎಲ್ ರಿಫೈನರಿಯಲ್ಲಿ ಈ ಕಚ್ಚಾ ತೈಲದ ಸಂಸ್ಕರಣೆ ಆಗಲಿಕ್ಕಿದೆ. ತದನಂತರ ಉದ್ಯಮಗಳಿಗೆ, ಸಾರ್ವಜನಿಕ ವಲಯಕ್ಕೆ ಲಭ್ಯ ಆಗಲಿಕ್ಕಿದೆ. ನೋಡಿ, ರಷ್ಯಾದ ಅಕ್ವಾ ಟೈಟಾನ್ ಈಗ ಸಂಜೆ ಬರುತ್ತೆ ಅನ್ನುವಂತಹ ಮಾಹಿತಿ. ಅಕ್ವಾ ಟೈಟಾನ್ನ ಜೊತೆಗೆ 7 ತೈಲ ಟ್ಯಾಂಕರ್ಗಳು ಕೂಡ ಮಂಗಳೂರಿಗೆ ಬರಲಿಕ್ಕಿದೆ. ಭಾರತದ ತೈಲ ರಾಜತಾಂತ್ರಿಕತೆ ಫಲ ನೀಡಿದೆ. ಗಲ್ಫ್ ವಾರ್ ಹಿನ್ನೆಲೆಯಲ್ಲಿ ದೇಶದಲ್ಲಿ ತೀವ್ರ ತೈಲ ಬಿಕ್ಕಟ್ಟು ನಿರ್ಮಾಣವಾಗಿತ್ತು. ಎಲ್ಪಿಜಿ ಅಭಾವದಿಂದ ಉದ್ಯಮಗಳು ತತ್ತರಿಸಿ ಹೋಗಿದ್ದು. ಈ ನಡುವೆ ರಷ್ಯಾ ಜೊತೆ ಭಾರತದ ಸತತ ಮಾತುಕತೆ ಫಲಪ್ರದವಾಗಿದೆ. ಚೀನಾಕ್ಕೆ ಹೊರಟಿದ್ದ 7 ಹಡಗುಗಳು ಕೂಡ ಭಾರತದತ್ತ ಯೂ ಟರ್ನ್ ಆಗಿದೆ. ಎಂಆರ್ಪಿಎಲ್ ರಿಫೈನರಿಯಲ್ಲಿ ಈ ಕಚ್ಚಾ ತೈಲದ ಸಂಸ್ಕರಣೆ ಆಗಲಿಕ್ಕಿದೆ. ತದನಂತರ ಉದ್ಯಮಗಳಿಗೆ, ಸಾರ್ವಜನಿಕ ವಲಯಕ್ಕೆ ಲಭ್ಯ ಆಗಲಿಕ್ಕಿದೆ. ನೋಡಿ, ರಷ್ಯಾದ ಅಕ್ವಾ ಟೈಟಾನ್ ಈಗ ಸಂಜೆ ಬರುತ್ತೆ ಅನ್ನುವಂತಹ ಮಾಹಿತಿ. ಅಕ್ವಾ ಟೈಟಾನ್ನ ಜೊತೆಗೆ 7 ತೈಲ ಟ್ಯಾಂಕರ್ಗಳು ಕೂಡ ಮಂಗಳೂರಿಗೆ ಬರಲಿಕ್ಕಿದೆ. ಭಾರತದ ತೈಲ ರಾಜತಾಂತ್ರಿಕತೆ ಫಲ ನೀಡಿದೆ. ಗಲ್ಫ್ ವಾರ್ ಹಿನ್ನೆಲೆಯಲ್ಲಿ ದೇಶದಲ್ಲಿ ತೀವ್ರ ತೈಲ ಬಿಕ್ಕಟ್ಟು ನಿರ್ಮಾಣವಾಗಿತ್ತು. ಎಲ್ಪಿಜಿ ಅಭಾವದಿಂದ ಉದ್ಯಮಗಳು ತತ್ತರಿಸಿ ಹೋಗಿದ್ದು. ಈ ನಡುವೆ ರಷ್ಯಾ ಜೊತೆ ಭಾರತದ ಸತತ ಮಾತುಕತೆ ಫಲಪ್ರದವಾಗಿದೆ. ಚೀನಾಕ್ಕೆ ಹೊರಟಿದ್ದ 7 ಹಡಗುಗಳು ಕೂಡ ಭಾರತದತ್ತ ಯೂ ಟರ್ನ್ ಆಗಿದೆ. ಎಂಆರ್ಪಿಎಲ್ ರಿಫೈನರಿಯಲ್ಲಿ ಈ ಕಚ್ಚಾ ತೈಲದ ಸಂಸ್ಕರಣೆ ಆಗಲಿಕ್ಕಿದೆ. ತದನಂತರ ಉದ್ಯಮಗಳಿಗೆ, ಸಾರ್ವಜನಿಕ ವಲಯಕ್ಕೆ ಲಭ್ಯ ಆಗಲಿಕ್ಕಿದೆ. ನೋಡಿ, ರಷ್ಯಾದ ಅಕ್ವಾ ಟೈಟಾನ್ ಈಗ ಸಂಜೆ ಬರುತ್ತೆ ಅನ್ನುವಂತಹ ಮಾಹಿತಿ. ಅಕ್ವಾ ಟೈಟಾನ್ನ ಜೊತೆಗೆ 7 ತೈಲ ಟ್ಯಾಂಕರ್ಗಳು ಕೂಡ ಮಂಗಳೂರಿಗೆ ಬರಲಿಕ್ಕಿದೆ. ಭಾರತದ ತೈಲ ರಾಜತಾಂತ್ರಿಕತೆ ಫಲ ನೀಡಿದೆ. ಗಲ್ಫ್ ವಾರ್ ಹಿನ್ನೆಲೆಯಲ್ಲಿ ದೇಶದಲ್ಲಿ ತೀವ್ರ ತೈಲ ಬಿಕ್ಕಟ್ಟು ನಿರ್ಮಾಣವಾಗಿತ್ತು. ಎಲ್ಪಿಜಿ ಅಭಾವದಿಂದ ಉದ್ಯಮಗಳು ತತ್ತರಿಸಿ ಹೋಗಿದ್ದು. ಈ ನಡುವೆ ರಷ್ಯಾ ಜೊತೆ ಭಾರತದ ಸತತ ಮಾತುಕತೆ ಫಲಪ್ರದವಾಗಿದೆ. ಚೀನಾಕ್ಕೆ ಹೊರಟಿದ್ದ 7 ಹಡಗುಗಳು ಕೂಡ ಭಾರತದತ್ತ ಯೂ ಟರ್ನ್ ಆಗಿದೆ. ಎಂಆರ್ಪಿಎಲ್ ರಿಫೈನರಿಯಲ್ಲಿ ಈ ಕಚ್ಚಾ ತೈಲದ ಸಂಸ್ಕರಣೆ ಆಗಲಿಕ್ಕಿದೆ. ತದನಂತರ ಉದ್ಯಮಗಳಿಗೆ, ಸಾರ್ವಜನಿಕ ವಲಯಕ್ಕೆ ಲಭ್ಯ ಆಗಲಿಕ್ಕಿದೆ.